ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಟಿವಿ ನೋಡ್ತಾ ಇದ್ದೆ, ನ್ಯೂಸ್ ಚಾನಲ್ಲು. ಸೊ ಅದರಲ್ಲೇ ಸೆರೆ ಹಿಡ್ದಿರುವಂತಹ ವಿಡಿಯೋಗಳಿದು. ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ 30-40 ಆಸುಪಾಸಿನ ವ್ಯಕ್ತಿಗಳಲ್ಲಿ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಕ್ಯಾನ್ಸರ್ಗಳಿರ್ಬೋದು, ಅಥವಾ ಅನೇಕ ಕಾಯಿಲೆಗಳು ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ನಾವು ತಿಂತಾ ಇರುವಂತಹ ಆಹಾರ ಪದಾರ್ಥಗಳು ಅದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಹಾಗೆ ನಮ್ಮ ಲೈಫ್ ಸ್ಟೈಲ್ ಕೂಡ. ಈಗಿನ ಜನರೇಷನ್ ಹೇಗಿದೆ ಅಂದ್ರೆ, ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಯಾರಿಗೋ ಮನೇಲಿ ಕೆಲಸ ಮಾಡೋದಾಗಿರ್ಬೋದು, ಅಥವಾ ಪೇಷನ್ಸ್ ಕೂಡ ಯಾರಿಗೂ ಇರೋದಿಲ್ಲ. ಹಾಗೆ ಸಾಲು ಸಾಲು ಹಬ್ಬಗಳು ಬರ್ತಾ ಇರುತ್ತೆ. ಸೊ ಹಬ್ಬ ಅಂದ್ರೆ ಮೇನ್ ಸ್ವೀಟ್ ಇಲ್ಲ ಅಂದ್ರೆ ಆ ಹಬ್ಬಕ್ಕೆ ಕಳೆನೇ ಇರೋದಿಲ್ಲ. ಕೆಲವರು ಏನ್ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಮನೇಲಿ ಯಾರು ಸ್ವೀಟ್ ಮಾಡ್ತಾರೆ, ಅಷ್ಟು ಟೈಮ್ ಬೇಕಲ್ಲ. ಇವತ್ತೊಂದಿನ ರಜಾ ಸಿಕ್ಕಿದೆ, ನಾನು ಮನೇಲಿ ರೆಸ್ಟ್ ಮಾಡ್ತೀನಿ, ಯಾಕೆ ಸ್ವೀಟ್ ಮಾಡ್ಕೊಂಡೆಲ್ಲ ಟೈಮ್ ವೇಸ್ಟ್ ಮಾಡೋದು, ಈಸಿಯಾಗಿ ದುಡ್ಡು ಕೊಟ್ರೆ ಅಂಗಡಿಲಿ ಸಿಕ್ಬಿಡುತ್ತೆ ಅಂತ ಈಸಿಯಾಗಿ ಹೋಗಿ ಅಂಗಡಿಯಿಂದ ತಗೊಬಂದು ಮನೇಲಿ ಎಲ್ಲಾರು ತಿಂತೀವಿ. ಬಟ್ ನಮಗ್ ಗೊತ್ತಿರೋದಿಲ್ಲ ಅದು ಎಷ್ಟು ಸೇಫ್ ಇದೆ, ಅದು ಎಷ್ಟು ಅವ್ರು ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡಿರ್ತಾರೆ ಅನ್ನೋದು ಯಾವ ಐಡಿಯಾ ಕೂಡ ನಮ್ಗೆ ಇರೋದಿಲ್ಲ. ಮೇಲ್ಗಡೆ ಪ್ಯಾಕ್ ನೋಡ್ತೀವಿ, ಚೆನ್ನಾಗಿತ್ತಾ, ಸೊ ತಗೊಂಡ್ ಮನೆಗೆ ಬಂದ್ಬಿಡ್ತೀವಿ. ಬಟ್ ಇದನ್ನೇ ಬಂಡವಾಳವಾಗಿ ಮಾಡ್ಕೊಂಡಿರೋಂತಹ ಫ್ಯಾಕ್ಟ್ರಿಗಳು ಹೇಗೆ ಅದನ್ನ ತಯಾರು ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇವಾಗ ಮುಂಬರುವ ಹಬ್ಬ ಅಂತ ಹೇಳಿದ್ರೆ ಅದು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಕಜ್ಜಾಯ ಮೇನ್ ಸ್ವೀಟ್. ಸ್ವೀಟ್ ಮಾಡ್ತಿರೋಂಥ ಫ್ಯಾಕ್ಟ್ರಿ ನೋಡಿದ್ರೇನೆ ಒಂಥರ ಅನ್ಸ್ಬಿಡುತ್ತೆ. ನೋಡಿ, ಎಣ್ಣೆನ ಅಥವಾ ಈ ರೋಡ್ಗೆ ಹಾಕ್ತಾರಲ್ಲ, ಈ ಟಾರ್ಗೆ ಒಂದು ಆಯಿಲ್ ಯೂಸ್ ಮಾಡ್ತಾರೆ. ಸೊ ಆ ಆಯಿಲ್ ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಅಷ್ಟು ಕೆಟ್ಟದಾಗಿದೆ. ಹಾಗೆ ಅಲ್ಲಿ ನೋಡಿ, ನೀರಿನ ಟ್ಯಾಂಕ್ ಇರ್ಬೋದು, ಅದ್ರ ಮೇಲಿರುವಂತಹ ಧೂಳು, ಮೈ ಗಾಡ್. ಈ ಸ್ವೀಟ್ ಮಾಡೋದಕ್ಕೆ ಹುಳ ಬಿದ್ದಿರುವಂತಹ ನೀರನ್ನ ಯೂಸ್ ಮಾಡ್ತಾರೆ. ಹಾಗೆ ಈ ದಾಲ್ಡ ಅಂತಾರಲ್ಲ, ವನಸ್ಪತಿ, ಆಕ್ಚುಲಿ ವನಸ್ಪತಿನೇ ಕೆಟ್ಟದ್ದು ನಮ್ಮ ದೇಹಕ್ಕೆ. ಅದನ್ನು ಕೂಡ ಇನ್ನೂ ಕೆಟ್ಟದಾಗಿ ಮಾಡಿ ಯೂಸ್ ಮಾಡ್ತಾರೆ ಈ ಸ್ವೀಟ್ಗಳಿಗೆ. ಹಾಗೆ ಮೈದಾ ಹಿಟ್ಟಲ್ಲಿ ಜಿರಳೆಗಳು ಹಾಗೆ ಓಡಾಡ್ತಾ ಇದೆ. ಮೈ ಜುಮ್ ಅನ್ಸುತ್ತೆ ಅದನ್ನ ನೋಡ್ಬಿಟ್ರೆ. ಅದನ್ನೇನು ಜರಡಿ ಮಾಡ್ತಾರೋ ಅಥವಾ ಹಾಗೆ ಹಾಕ್ತಾರೋ ಅದು ಕೂಡ ಗೊತ್ತಿಲ್ಲ. ಮೇಲ್ಗಡೆ ಮಾತ್ರ ಪ್ಯಾಕ್ ಚೆನ್ನಾಗಿ ಹೈಜೀನ್ ಅಂತ ಹೇಳ್ಬಿಟ್ಟು ಹೈಜೀನ್ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ, ಕಳಿಸ್ಬಿಡ್ತಾರೆ. ಸೊ ನಾವು ಅದನ್ನ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೈಜೀನ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ತಗೊಂಡ್ಬಿಡ್ತೀವಿ. ದುಡ್ಡು ಕೊಟ್ಟು ಕಾಯಿಲೆ ತಗೊಳ್ಳೋದು ಅಂದ್ರೆ ಖಂಡಿತ ಇದೆ ಅಂತ ಹೇಳಬಹುದು. ನಮ್ಮ ಅಜ್ಜಿ ಅಮ್ಮ ಎಲ್ಲ ಕಜ್ಜಾಯ ಮಾಡ್ಬೇಕಂದ್ರೆ 2-3 ದಿನ ಟೈಮ್ ತಗೊಂಡು ಮಾಡೋರು. ಅಷ್ಟು ಪ್ರೋಸೆಸ್ ಇರುತ್ತಿತ್ತು, ಅಷ್ಟು ನೀಟಾಗಿ ಹೈಜೀನ್ ಆಗಿ ಮಾಡ್ತಾ ಇದ್ರು. ಅವಾಗ ಯಾವ ಕಾಯಿಲೆನೂ ಇರಲಿಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ. ಹೊರಗಡೆ ಈ ಥರದನ್ನೆಲ್ಲ ತಗೊಳ್ಳೋದು ಬಿಟ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮನೇಲೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಆರೋಗ್ಯನೇ ತುಂಬಾ ಮುಖ್ಯ. ಥ್ಯಾಂಕ್ ಯು.